ಈ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಪುಂಡರು ದಿನದಿಂದ ದಿನಕ್ಕೆ ತಮ್ಮ ಆಟಾಟೋಪವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಕಾಲು ಕೆರೆಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ. ಇವತ್ತು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಪ್ಲಾನ್ ಆಗಿದೆ. ಇಳಕಲ್ ಬಸ್ಗೆ ಮಹಾರಾಷ್ಟ್ರದಲ್ಲಿ ಮಸಿ ಬೆಳೆದಂತಹ ಪ್ರಕರಣ, ಮರಾಠಿಗರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜನ. ಮಹಾರಾಷ್ಟ್ರದ ಬಸ್ಗೆ ಜೈ ಕರ್ನಾಟಕ ಅಂತ ಹೇಳಿ ಕನ್ನಡಿಗರು ಬರೆದು ಕಳುಹಿಸಿದ್ದಾರೆ. ಚಿತ್ರದುರ್ಗ ಟು ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಘಟನೆ ನಡೆದಿದೆ. ಬಸ್ಸನ್ನು ತಡೆದು ಜೈ ಕರ್ನಾಟಕ ಅಂತ ಹೇಳಿ ಬರೆದಿದ್ದಾರೆ ಕನ್ನಡಿಗರು. ಕನ್ನಡ ಧ್ವಜವನ್ನ ಹಿಡಿಸಿ ಜೈ ಕರ್ನಾಟಕ ಘೋಷಣೆಯನ್ನ ಹೇಳಿಸಿದ್ದಾರೆ ಕನ್ನಡಿಗರು. ಆಕ್ಷನ್ಗೆ ರಿಯಾಕ್ಷನ್ ಅಷ್ಟೇ. ನಿನ್ನೆ ಮಹಾರಾಷ್ಟ್ರದಲ್ಲಿ ಪುಣೆಯಲ್ಲಿ ಇವರು ಏನೇನೆಲ್ಲ ಮಾಡಿದ್ರು ಅನ್ನೋದು ಗೊತ್ತಿದೆ. ಕರ್ನಾಟಕದ ಕಂಡಕ್ಟರ್ಗಳಿಗೆ, ಅಲ್ಲೇ ಕನ್ನಡದ ಬಸ್ಸುಗಳಿಗೆ. ಈಗ ಕನ್ನಡಿಗರು ಸುಮ್ಮನೆ ಇರ್ತಾರ? ಅವರು ಕೂಡ ಆಕ್ಷನ್ಗೆ ರಿಯಾಕ್ಷನ್ ಅನ್ನುವಂತಹ ರೀತಿಯಲ್ಲಿ ಈಗ ಮಹಾರಾಷ್ಟ್ರದ ಬಸ್ಸುಗಳನ್ನು ತಡೆದು ಅದಕ್ಕೆ ಜೈ ಕರ್ನಾಟಕ ಅಂತ ಹೇಳಿ ಬರೆದು ಕಳುಹಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಹಜ, ಪದೇ 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 ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕುವಂತಹ ಕೆಲಸವನ್ನ ಮರಾಠಿಗರು ಮಾಡಬಾರ್ದು. ಗಡಿಯಲ್ಲಿ ಇವತ್ತಿಗೂ ಕೂಡ ಕನ್ನಡಿಗರು ಮರಾಠಿಗರು ತುಂಬಾ ಅನ್ಯೋನ್ಯತೆಯಿಂದ ಇದ್ದಾರೆ. ಬಟ್ ಆದ್ರೆ ಕೆಲವರು ತಮ್ಮ ವೇಳೆಯನ್ನ ಬೇಯಿಸಿಕೊಳ್ಳುವುದಕ್ಕೆ ಈ ರೀತಿ ಭಾಷಾ ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂಥವರಿಗೆ ತಕ್ಕ ಪಾಠವನ್ನ ಬಾಗಲಕೋಟೆಯ ಜನ ಕಲಿಸಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟ್ರದ ಬಸ್ ಅನ್ನ ತಡೆದು ಜೈ ಕರ್ನಾಟಕ ಅಂತೇಳಿ ಬರೆದು ಕಳುಹಿಸಿರುವಂಥದ್ದು. ಹೊಡಿದು ಬಡಿದು ದೊಡ್ಡದಲ್ಲ ನೋಡಿ, ನಮ್ಗೆ ಹೊಡಿದು ಬಡಿದು ದೊಡ್ಡದಲ್ಲ, ಹೊಡಿದು ಬಡಿದು ದೊಡ್ಡದಲ್ಲ ಮಗ. ಹೇಳ್ತಿರು ಹೇಳ್ತಿರು